ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋ ವ್ಲಾಗ್ ಏನಪ್ಪ ಅಂದರೆ ನಮ್ಮ ತುಮಕೂರು ಸಂಭ್ರಮ ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಆ ಪ್ರೋಗ್ರಾಮಿಗೆ ಹೋಗ್ತಾ ಇದ್ವಿ ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಗಳು. ನೋಡಿ, ತುಮಕೂರು ಸಂಭ್ರಮ ಅದು ಎಲ್ಲಪ್ಪ ನಡೀತಾ ಇರೋದು ಅಂದರೆ ತುಮಕೂರಿನ ಹೈಸ್ಕೂಲ್ ಫೀಲ್ಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ನಡೀತಾ ಇದೆ. ಇಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳು, ಮಹಿಳೆಯರ ಸ್ಪರ್ಧೆಗಳು, ಮಕ್ಕಳಿಗೆ ವೇಷಭೂಷಣ ಮತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸು, ಜೋಡಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ಥರ ಸ್ಟಾಲ್ಗಳೆಲ್ಲ ಇದೆ ಇಲ್ಲಿ, ಫುಡ್ ಸ್ಟಾಲ್ಸು, ಹಾಗೆ ವೆಹಿಕಲ್ಸ್ದು ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ. ನೋಡಿ, ಇವಾಗ ನಾವು ಅಲ್ಲಿ ಹೊರಗಡೆನೇ ಗಾಡಿ ನಿಲ್ಲಿಸಿ ಬಂದಿದ್ವಿ. ಅಲ್ಲಿ ಜಾಗ ಇರಲ್ಲ ಅಂತ, ಅಂದರೆ ಪಾರ್ಕಿಂಗಿಗೆ ವ್ಯವಸ್ಥೆ ಇತ್ತು. ಅಲ್ಲಿ ಪಕ್ಕದಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಗಾಡಿಗಳು, 2 ವೀಲರು 4 ವೀಲರು ಎಲ್ಲ ಪಾರ್ಕಿಂಗಿಗಿದೆ. ನಾವು ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆಲ್ಲ ಕಾರ್ಗಳು, ಶೋರೂಮ್ಗಳದ್ದು ಎಲ್ಲ ಅಲ್ಲೂ ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ, ಇಟ್ಟಿದ್ದಾರೆ ಕಾರ್ಗಳ್ನೆಲ್ಲನ. ಮತ್ತು ಸ್ನ್ಯಾಕ್ಸ್ ನೋಡಿ, ನಮಗೆ ಇನ್ಸ್ಟೆಂಟ್ ರಸಮ್ ಅಂತೆ ಪೌಡರು, ಅದನ್ನು ಕೊಟ್ಟಿದ್ರು, ಟೇಸ್ಟ್ ನೋಡಿ ಅಂತ. ಅದನ್ನೆಲ್ಲ ಟೇಸ್ಟ್ ನೋಡಿದ್ವಿ. ಅದೇ ಥರ ರಾಗಿ ಬೂಟಿ, ಹಿಂಗೆ ಫುಡ್ಡು ನೀವು ಮತ್ತು ಮಸಾಲ ಐಟಮ್ಸ್ದು ಸ್ಟಾಲ್ಸ್ಗಳು ಎಲ್ಲ ಇದ್ವು ಅಲ್ಲಿ. ಹಾಗೆ ಬಟ್ಟೆಗಳ್ದು, ಮಕ್ಕಳಿಗೆ ಆಟಿಕೆಗಳು, ಜ್ಯುವೆಲರೀಸ್ಗಳು ನೋಡಿ, ಮಕ್ಕಳಿಗೆ ಆಟಿಕೆದು. ಇದು ಮರದ್ದಂತೆ ಬುಗುರಿ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದ ಬುಗುರಿ ಆಡ್ತಿದ್ವಲ್ಲ, ಅದೇ ಥರದ್ದು. ಇದು ಇನ್ನೊಂಥರ ಏನೋ ಡಿಫ್ರೆಂಟ್ ಬುಗುರಿ ಅಂತೆ ತೋರಿಸ್ತಾ ಇದ್ರು. ಬಗ್ರಿನ ನೋಡ್ತಾ ಇದ್ವಿ. ಅದು ನನ್ನ ಮಗಳು ತಗೋ ಅಂದರೆ ತಗೊಳೋದಿಲ್ಲ, ಅದನ್ನ ಬೇಡ, ನನಗೆ ಬೇರೆದೇನೋ ತೊಗೊತೀನಿ ಅಂತ ಬ್ರಾಸ್ಲೆಟು ಏನೋ ತೊಗೊಂಡ್ಲೋಳು. ನಮ್ಮ ಮನೆಯವ್ರು ಅದನ್ನ ಟೆಸ್ಟ್ ಮಾಡಿ ನೋಡ್ತಾ ಇದ್ದಾರೆ, ಹೆಂಗೆ ಆಡುತ್ತೆ ಇದು ಅಂತನ. ಆಡ್ತಾ ಇತ್ತು, ಆದರೆ ಕೈಯಲ್ಲಿ ಹಿಡ್ಕೋಬಾರ್ದಂತೆ. ದಾರ ಎಳ್ಬಿಟ್ಟು ಬಿಟ್ಟರೆ ಅದು ಕೆಳಗಡೆ ತಿರುಗುತ್ತೆ. ಅದೇ ಮುಂದೆ ಬಂದರೆ ನೋಡಿ, ಜ್ಯುವೆಲರೀಸು ಎಲ್ಲ ಆ್ಯಕ್ಸೆಸರೀಸ್ ನಮಗೇನು ಬೇಕಲ್ವ ಎಲ್ಲ ಥರದ್ದು ಇತ್ತು. 50 ರುಪೀಸು, 100 ರುಪೀಸು ಅದೆಲ್ಲ. ಇದು ಮಕ್ಕಳಿಗೆ ಮತ್ತೆ ಆಟಿಕೆಗಳೇ, ಕಾರ್ಗಳಂತೆ, ವಾಚಸ್ ಅಂತೆ ಏನೇನೋ ಇಟ್ಟಿದ್ರು, ಎಕ್ಸ್ಟ್ರಾ ಗೊತ್ತಿಲ್ಲ. ಇದು ಮಸಾಲ ಐಟಮ್ಸ್ಗಳು, ಸ್ನ್ಯಾಕ್ಸು, ಚಟ್ನಿ ಪುಡೀಸು, ಮತ್ತು ಉಪ್ಪಿನಕಾಯಿ, ಆಂಧ್ರ ಸ್ಟೈಲ್ದು, ಕರ್ನಾಟಕ ಸ್ಟೈಲು ಎಲ್ಲ ಥರದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತಿದ್ರು. ಅಲ್ಲಿ ಬರೀ 1/4 kg ಅಷ್ಟೇ ಕೊಡೋದು, ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ ಅಂತ ಹೇಳಿದ್ರು. ಅದೇ ಥರ ಮ್ಯಾಟ್ಸು ಎಲ್ಲ ಎಕ್ಸಿಬಿಷನಲ್ಲಿ ಏನಿರುತ್ತೆ ಥರ ಎಲ್ಲ ಪ್ರತಿಯೊಂದು ಸ್ಟಾಲ್ಸ್ ಇತ್ತು ಇಲ್ಲಿ. ಚೆನ್ನಾಗಿತ್ತು ಸ್ಟಾಲ್ಸು. ಹಾಗೆ ಸ್ನ್ಯಾಕ್ಸು ಇತ್ತು. ನೋಡ್ಕೊತ ಮುಂದೆ ಹೋದರೆ ಸ್ನ್ಯಾಕ್ಸು ಸಿಗುತ್ತೆ. ಸ್ನ್ಯಾಕ್ಸು ತಿನ್ಕೊಂಡು ತುಮಕೂರು ಸಂಭ್ರಮ ಅನುಭವಿಸ್ಕೊಂತ ನಾವು ಹೋಗ್ಬೋದು ನೋಡ್ಕೊತ. ಜನನೂ ಅಷ್ಟೇ ಸಖತ್ತಾಗಿದ್ದರು ಜನ. ನಾವು ಸ್ಯಾಟರ್ಡೇ ಅಲ್ವಾ, ಇದು 3 days ಅಷ್ಟೇ ಅಂತ ಇರೋದು. ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ. ಇನ್ನು ಭಾನುವಾರ ಒಂದಿನ ಇರುತ್ತಷ್ಟೇ, ಮುಗ್ದೋಗುತ್ತೆ, ಕ್ಲೋಸ್ ಮಾಡ್ತಾರೆ. ಮತ್ತು ಸ್ಟೇಜ್ ಎಲ್ಲ ಹಾಕಿದ್ರು ಮೇಲ್ಗಡೆ. ಸ್ಟೇಜ್ ಮೇಲ್ಗಡೆನೂ ಎಲ್ಲನ ಮಕ್ಕಳಿಗೆ ಸ್ಟೇಜ್ ಪಕ್ಕದಲ್ಲೇ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತಲೇ, ಆಟ ಆಡೋದಕ್ಕೆ ಟ್ರೈನು, ಕಾರು, ಅದೇ ಥರ ಸ್ಲೈಡಿಂಗ್ ಗೇಮ್ಸು ಎಲ್ಲ ಇತ್ತು. ಆಡ್ತಾಯಿದ್ರು ಮಕ್ಕಳು. ಈ ಕಡೆ ಮಕ್ಕಳು ಆಟ ಆಡ್ತಾರೆ, ಈ ಕಡೆ ಸ್ಟೇಜ್ ಪಕ್ಕದಲ್ಲಿ ಸ್ಟೇಜ್ ಹಾಕಿದ್ರು. ಮುಂದ್ಗಡೆ ಸ್ಟೇಜ್ ಹತ್ರ ಗೊಂಬೆ ಆಟ ಆಡಿಸ್ತಾಯಿದ್ರು. ನೋಡಿದ್ವಿ ನಾವು, ಚಿಕ್ಕ ಮಕ್ಕಳಿದ್ದಾಗ ನೋಡಿದ್ದು ಅದು ಗೊಂಬೆ ಆಟ. ಇವಾಗ ನೋಡಿದ್ವಿ, ಚೆನ್ನಾಗಿತ್ತು ಅದು ಗೊಂಬೆ ಆಟ ಆಡಿಸೋದು. ನಾವು ಯಾವಾಗೂ ಭಾಳ ಹಿಂದಿನ ಕಾಲದಲ್ಲಿ ನೋಡಿದ್ವಿ. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚಿನ ದಿನದಲ್ಲಿ ನೋಡಿದರೆ, ನಾವು ನೋಡಿದ್ದೀವಿ ಏನಾದರೂ ಆದರೆ. ನಾನು ನೋಡಿರಲಿಲ್ಲ ಗೊಂಬೆ ಆಟ, ಇವಾಗ ಚಿಕ್ಕವರಿದ್ದಾಗ ನೋಡಿದ್ದು, ಇವಾಗ ನೋಡಿದ್ದು. ಮತ್ತು ನೋಡಿ, ಇವೆಲ್ಲ ಫುಡ್ ಸ್ಟಾಲ್ಸು, ಮಕ್ಕಳಿಗೆ ಆಟ ಆಡೋದಕ್ಕೆ. ಇದು ಗೊಂಬೆ ಆಟ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾರೆ ನೋಡಿ ಗೊಂಬೆಗಳ್ನ. ಅದೇ ಕೋಲಲ್ಲಿ ಆಡಿಸ್ತಾರಲ್ವ ಗೊಂಬೆ, ಅದು ಅದೇ ಥರದ್ದು. ನೆಕ್ಸ್ಟ್ ಆದಮೇಲೆ ಡೈಲಿ ಒಬ್ಬೊಬ್ಬರು ಗೆಸ್ಟ್ಗಳು ಬೇರೆ ಕರೆಸ್ತಾರಂತೆ. ಯಾರೋ ಸ್ವಾಮೀಜಿ ಬಂದಿದ್ದರು ನಾವು ಹೋದಾಗ. ಆಮೇಲೆ ಸಂಜೆನೇ ಸ್ಟಾರ್ಟ್ ಆಗುತ್ತಲ್ವ, ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಏನೋ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತಂತೆ ಚಿಕ್ಕ ಮಕ್ಕಳಿಗೆಲ್ಲನ. ಅದು ರಿಜಿಸ್ಟ್ರೇಷನ್ ಮಾಡಬೇಕು, ಯಾವುದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.